ಅಭಿಮಾನ್ ಕೊಟ್ಟ ನಂತರ ಗಿಡ ಚೆನ್ನಾಗಿ ಬೆಳೆಯಿತು. ಅಂದರೆ ಗಿಡ ಹಸಿರಾಗಿತ್ತು. ನಿಜ ಹೇಳಬೇಕೆಂದರೆ ನೋಡಲು ತುಂಬಾ ಚೆನ್ನಾಗಿತ್ತು. ಇದನ್ನು ಕೊಟ್ಟ ನಂತರ ಸಸಿಗಳು ಚೆನ್ನಾಗಿ ಬೇರುಬಿಟ್ಟವು. ಇಂದಿನವರೆಗೆ 2 ಎಕರೆಗಳಲ್ಲಿ ಯಾವುದೇ ರಾಸಾಯನಿಕ ಗೊಬ್ಬರ ಅಥವಾ ರಾಸಾಯನಿಕ ಔಷಧವನ್ನು ಬಳಸಲಾಗಿಲ್ಲ. ಆದರೆ ಈಗ ಸಸ್ಯವನ್ನು ನೋಡಿ ಅದು ಹೇಗಿದೆ ಎಂದು ನಿಮಗೆ ತಿಳಿದಿದೆ. ಇತರ ಔಷಧಿಗಳಿಗೆ ಹೋಲಿಸಿದರೆ ಇದು ತುಂಬಾ ಒಳ್ಳೆಯದು. ನಮಸ್ಕಾರ, ನಾನು ತಿರುನಲ್ವೇಲಿ ಜಿಲ್ಲೆಯವನು. ನನ್ನ ಹೆಸರು ಮಾಧವನ್. ಪ್ರಸ್ತುತ ನಾನು 4 ಎಕರೆಗಳಲ್ಲಿ ಹತ್ತಿಯನ್ನು ಬೆಳೆಸಿದ್ದೇನೆ. 2 ಎಕರೆಗಳಲ್ಲಿ ನಾನು ರಾಸಾಯನಿಕ ವಿಧಾನದಲ್ಲಿ ಯೂರಿಯಾ ಮತ್ತು ಪೊಟ್ಯಾಷ್ನಂತಹ ರಸಗೊಬ್ಬರಗಳನ್ನು ಬಳಸಿದ್ದೇನೆ. ಇತರ 2 ಎಕರೆಗಳಲ್ಲಿ ನಾನು ಸಾವಯವ ವಿಧಾನದಲ್ಲಿ ಅಭಿಮಾನ್ ಬೆಳೆಸಿದಾಗ ಫಲಿತಾಂಶಗಳು ಹೆಚ್ಚು ಉತ್ತಮವಾಗಿವೆ. ಆರಂಭಿಕ ಹಂತದಲ್ಲಿ ಮೊದಲ ಡೋಸ್ ಆಗಿ ಅಭಿಮಾನ್ ನೀಡಲು ಅವರು ನನ್ನನ್ನು ಕೇಳಿದರು. ಅದರಂತೆ ಸಸ್ಯವು ಚಿಕ್ಕದಾಗಿದ್ದಾಗ ನಾನು ಅದನ್ನು ನೀಡಿದ್ದೇನೆ. 20 ದಿನಗಳ ನಂತರ ನಾನು ಮತ್ತೆ ಎಕರೆಗೆ 5 ಲೀಟರ್ ದರದಲ್ಲಿ ಅಭಿಮಾನ್ ನೀಡಿದ್ದೇನೆ. 20 ದಿನಗಳ ನಂತರ ಕಳೆ ಕಿತ್ತ ನಂತರ ನೀರು ಹಾಕುವಾಗ ನಾನು ಎಕರೆಗೆ 5 ಲೀಟರ್ ನೀಡಿದ್ದೇನೆ. ಅದರ ನಂತರ ಸಸ್ಯವು ಸಾಕಷ್ಟು ಚೆನ್ನಾಗಿ ಬೆಳೆದು ಈ ಎತ್ತರವನ್ನು ತಲುಪಿದ ನಂತರ ಅವರು ನನ್ನನ್ನು ಆರ್ಬಿಕ್ಸ್ ನೀಡಲು ಕೇಳಿದರು. ಅದರಂತೆ ನಾನು ಎಕರೆಗೆ 5 ಲೀಟರ್ ನೀಡಿದ್ದೇನೆ. ಅಭಿಮಾನ್ ನೀಡಿದ ನಂತರ ಸಸ್ಯದ ಬೆಳವಣಿಗೆ ಚೆನ್ನಾಗಿತ್ತು. ಅಂದರೆ ಸಸ್ಯ ಹಸಿರಾಗಿತ್ತು. ನಿಜ ಹೇಳಬೇಕೆಂದರೆ ಅದು ತುಂಬಾ ಚೆನ್ನಾಗಿತ್ತು. ಮುಂದೆ ಸಸ್ಯವು ಬಲವಾಗಿ ಬೆಳೆಯಲು ಮತ್ತು ಉತ್ತಮ ಫಲ ನೀಡಲು ಅವರು ಆರ್ಬಿಕ್ಸ್ ನೀಡಲು ಕೇಳಿದರು. ಆರ್ಬಿಕ್ಸ್ ನೀಡಿದ ನಂತರ ಹೂಬಿಡುವ ಹಂತದಲ್ಲಿ ಅವರು ನನ್ನನ್ನು FL77 ನೀಡಲು ಕೇಳಿದರು. ಸೂರ್ಯ ಹೆಚ್ಚು ಬಿಸಿಯಾಗಿರದ ಬೆಳಗ್ಗೆ 7 ರಿಂದ 8 ಗಂಟೆಯ ನಡುವೆ ಅದನ್ನು ಸಿಂಪಡಿಸಲು ಅವರು ನನ್ನನ್ನು ಕೇಳಿದರು. ನಾನು ಬೆಳಿಗ್ಗೆ ಎಕರೆಗೆ ಸುಮಾರು 15 ಟ್ಯಾಂಕ್ಗಳನ್ನು ಸಿಂಪಡಿಸಿದೆ. ಅದರ ನಂತರ ನಾನು ಸಂಜೆ 15 ಟ್ಯಾಂಕ್ಗಳನ್ನು ಸಹ ಸಿಂಪಡಿಸಿದೆ. ಅವರು 10 ಲೀಟರ್ ನೀರಿನಲ್ಲಿ 200 ಮಿಲಿ FL77 ಅನ್ನು ಬೆರೆಸಿ ಹೂವುಗಳ ಮೇಲೆ ಸಿಂಪಡಿಸಲು ಹೇಳಿದರು. ನಾನು ಅದನ್ನು ಅದಕ್ಕೆ ಅನುಗುಣವಾಗಿ ಬಳಸಿದೆ. ಇದನ್ನು ಕೊಟ್ಟ ನಂತರ ಸಸ್ಯವು ಸರಿಯಾಗಿ ಬೇರುಬಿಟ್ಟಿತು. ಇಲ್ಲಿಯವರೆಗೆ ನಾನು 2 ಎಕರೆಗಳಲ್ಲಿ ಯಾವುದೇ ರಾಸಾಯನಿಕ ಗೊಬ್ಬರ ಅಥವಾ ರಾಸಾಯನಿಕ ಔಷಧವನ್ನು ಬಳಸಿಲ್ಲ. ಆದರೆ ಈಗ ಸಸ್ಯವನ್ನು ನೋಡಿ ಅದು ಹೇಗಿದೆ ಎಂದು ನಿಮಗೆ ತಿಳಿದಿದೆ. ಇತರ ಭೂಮಿಗೆ ಹೋಲಿಸಿದರೆ ಇದು ತುಂಬಾ ಒಳ್ಳೆಯದು.